ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಶಿಲ್ಪಾ ಸೈರುಚಿ ಚಾನಲ್ಗೆ ಸುಸ್ವಾಗತ. ಇವತ್ತೊಂದು ಸ್ಪೈಸಿ ಆಗಿರೋಂಥದ್ದು ರೊಟ್ಟಿ ಚಪಾತಿಗೆ ತುಂಬ ರುಚಿಯಾಗಿರೋಂಥದ್ದು ರೆಸಿಪಿ ಹೇಳ್ತಾ ಇದ್ದೀನಿ. ಇದನ್ನು ತುಂಬ ಚಿತ್ರದುರ್ಗದ ಸೈಡು ಈ ಮೆಣಸಿನ್ಕಾಯಿ ತುಂಬ ಸಿಗುತ್ತೆ, ಮತ್ತು ಉತ್ತರ ಕರ್ನಾಟಕ ಸೈಡು ಸಿಗುತ್ತೆ. ಚಿತ್ರದುರ್ಗದಲ್ಲಿ ತುಂಬ ಸಿಗುತ್ತೆ. ಇದನ್ನು ಹೊಟ್ಟೆ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ಮು ದಪ್ಪ ಬರುತ್ತಲ್ಲ, ಆದರೆ ಇದ್ರದ್ದು ಸಿಪ್ಪೆ ಮೇಲೆ ಮೆಣಸಿನ್ಕಾಯ್ದು ಇರುತ್ತಲ್ಲ ಲೇಯರು ಸ್ವಲ್ಪ ತೆಳು ಇರುತ್ತೆ, ಮತ್ತು ಖಾರ ಇರುತ್ತೆ. ಇದು ಕ್ಯಾಪ್ಸಿಕಮ್ಮು ಬರುತ್ತಲ್ಲ ಆ ಥರ ಟೇಸ್ಟ್ ಬರಲ್ಲ. ಖಾರ ಖಾರ ರುಚಿಯಾಗಿ ಚೆನ್ನಾಗಿರ್ತವೆ ತಿನ್ನೋಕ್ಕೆ. ಇದರಲ್ಲಿ ಬೋಂಡಾ ಬಜ್ಜಿನೂ ಮಾಡ್ತಾರೆ, ಮತ್ತು ಇದರಲ್ಲಿ ಹೊಟ್ಟೆ ಮೆಣಸಿನ್ಕಾಯಿ ಹೆಣಗಾಯಿನೂ ಮಾಡ್ತಾರೆ, ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ಹೊಟ್ಟೆ ಮೆಣಸಿನ್ಕಾಯಿ ಮಸಾಲ ಫ್ರೈ ಮಾಡ್ತಾಯಿದ್ದೀನಿ. ಫಸ್ಟು ಸ್ವಲ್ಪ ಶೇಂಗಾ, ಕೊಬ್ಬರಿ ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ, ಮತ್ತು ಗುರೆಳ್ಳು ಅಂತಾರಲ್ಲ ಹುಚ್ಚೆಳ್ಳು, ಅದನ್ನು 1 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಳೋದು. ನೋಡಿ ಈ ಥರ ಫ್ರೈ ಮಾಡ್ಕೊಳೋದು. ಆಗಿದೆ. ಇವಾಗ ಕೊಬ್ಬರಿ ಏನು ಜಾಸ್ತಿ ಹಾಕಬೇಕಾಗಿಲ್ಲ, ಸ್ವಲ್ಪ ಒಂದು 8ರಿಂದ 10 ಪೀಸ್ ಇದ್ದರೆ ಸಾಕು. ನೋಡಿ ಇವಾಗ ಎಲ್ಲ ಆಗಿದೆ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ಸ್ವಲ್ಪ ಒಂದು ತರ್ತರಿಯಾಗಿ ರುಬ್ಬಿಟ್ರೆ ಸಾಕು. ಪೌಡ್ರು ಮಾಡ್ಕೋಬೇಕು. ತರ್ತರಿಯಾಗಿ ಸ್ವಲ್ಪ ಹಂಗೆ ಪೌಡ್ರು ಮಾಡ್ಕೊಳ್ಳೋದು. ನಾನಿದಕ್ಕೆ ಮತ್ತು ಖಾರ ಬೇಕು ಅನ್ನೋರು, ಖಾರ ಮಸಾಲ ಬೆಳ್ಳುಳ್ಳಿ ಎಲ್ಲ ಇಷ್ಟಪಡೋರು, ನಾನಿದಕ್ಕೆ ಉಪ್ಪು, 1 ಬೆಳ್ಳುಳ್ಳಿ ಸಣ್ಣದು ಚಿಕ್ಕದು ಬೆಳ್ಳುಳ್ಳಿ, ಮತ್ತು ಅರಿಶಿನ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕಿದ್ದೀನಿ. ಬೇಕು ಖಾರ ಇಷ್ಟಪಡೋರು ಖಾರದ ಪುಡಿನೂ ಹಾಕೋಬೋದು. ಬೇಡ ನಮಗೆ ಖಾರ ಜಾಸ್ತಿ ತಿನ್ನಲ್ಲ ನಾವು, ಆ ಮೆಣಸಿನ್ಕಾಯಿ ಇರೋ ಖಾರನೇ ಸಾಕು ಅಂತ ಅನ್ನೋರು ಖಾರದ ಪುಡಿ ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ ಇವಾಗ ಆಗಿದೆ. ಉಪ್ಪು ಎಲ್ಲ ಹಾಕಿದ್ದೀನಲ್ಲ, ಅರಿಶಿನ ಪುಡಿ, ಖಾರದ ಪುಡಿ ಎಲ್ಲ, ಇದನ್ನು ಈ ಥರ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋದು. ಸ್ವಲ್ಪ ತರ್ತರಿ ಇದ್ರೂ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿ ಜೊತೆಗೆ ಅನ್ನಕ್ಕೂ ಹಂಗೆ ಕಲಿಸ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಮಸಾಲ ರೊಟ್ಟಿ ಮಾಡ್ತೀವಲ್ಲ ಅದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಈ ಥರ 4 ಹೋಳು ಮಾಡ್ಕೊಳ್ಳೋದು. ಆ ಹೊಟ್ಟೆ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು 4 ಹೋಳು ಮಾಡಿಬಿಟ್ಟು ಸ್ವಲ್ಪ ಅದು ತುಂಬೋ ಥರ, ಅದನ್ನು ಸ್ಟಫಿಂಗ್ ಇರುತ್ತಲ್ಲ ಪೌಡ್ರು, ಮಸಾಲ ಪೌಡ್ರು, ಅದನ್ನು ತುಂಬೋ ಥರ ಮಾಡ್ಕೋಬೇಕು. ಅದನ್ನು ಎಲ್ಲ ಕಡೆನೂ ತುಂಬಿಟ್ಟು ಒಂದು ಸಲ ಕೈಯಲ್ಲಿ ಹಿಂಗೆ ಎಲ್ಲ ಕಡೆನೂ ಸರಿಸ್ಬಿಟ್ರೆ ಒಂದು ಬೆರಳಲ್ಲಿ ಅದರೊಳಗೆ ಹೋಗ್ಬಿಡುತ್ತದು ಪೌಡ್ರು, ಮಸಾಲ ಪೌಡ್ರು. ನೋಡಿ ಇವಾಗ ಆಗಿದೆ. ನಾನು ಜಾಸ್ತಿ ತಗೊಂಡಿಲ್ಲ, ಇಲ್ಲಿ 4ರಿಂದ ಒಂದು 5 ಮೆಣಸಿನ್ಕಾಯಿ ಅಷ್ಟೇ ತಗೊಂಡಿದ್ದೀನಿ. ನೋಡಿ ಇವಾಗೆಲ್ಲ ತುಂಬಿದಾಗಿದೆ. ಸ್ವಲ್ಪ ಬಾಣಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಕಾದ್ಮೇಲೆ ಒಂದೇ ಒಂದು ಡ್ರಾಪು ಎಣ್ಣೆ ಹಾಕ್ಬಿಟ್ಟು, ಮತ್ತು ಇದನ್ನು ಅಡುಗೆ ಎಣ್ಣೆ, ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ, ನೀವು ಯಾವುದು ಅಡುಗೆ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೋಬೋದು. ಆಮೇಲೆ ತುಂಬಿರ್ತೀವಲ್ಲ ಸ್ಟಫಿಂಗು ಎಲ್ಲ ಹೊಟ್ಟೆ ಮೆಣಸಿನ್ಕಾಯಿ, ಅದನ್ನು ಹಾಕ್ಬಿಟ್ಟು ಒಂದೇ 1-2-3 ಡ್ರಾಪು ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಅದು ಬೇಯೋವರೆಗೂ ನೋಡ್ಕೊಂಡು ಅದನ್ನು ಇದೇ ಥರ ಸ್ಪೂನಲ್ಲೇ ಹಿಂಗೆ ಆ ಕಡೆ ಈ ಕಡೆ ಹಿಂಗೆ ಮಾಡ್ತಾ ಫ್ರೈ ಮಾಡಬೇಕು. ನೋಡಿ ಇವಾಗ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಜಾಸ್ತಿ ಉರಿ ಇಟ್ಬಿಟ್ರೆ ಒಂದೇ ಕಡೆ ಸೀದೋಗ್ಬಿಡುತ್ತೆ, ಆವಾಗ ಬೇಯೋದಿಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ, ಅದು ಪೌಡ್ರೆಲ್ಲ ಹೊರಗೆ ಬಂದುಬಿಡ್ತತೆ. ನೋಡ್ಕೊಂಡು ತುಂಬಬೇಕು ಪೌಡ್ರನ್ನು. ಇದನ್ನು ತುಂಬ ಜಾಸ್ತಿ ಚಿತ್ರದುರ್ಗದಲ್ಲೇ ಇದು ಸಿಗೋದು. ನಿಮ್ಮ ಕಡೆನೂ ಸಿಕ್ಕರೆ ಈ ರೆಸಿಪಿ, ನೀವು ಯಾವ ಥರ ರೆಸಿಪಿ ಮಾಡ್ತೀರಾ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ರೊಟ್ಟಿ ಚಪಾತಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೂ 1 ರೊಟ್ಟಿ ಎಕ್ಸ್ಟ್ರಾ ತಿನ್ಬೋದು. ನಿಮಗೂ ಅದನ್ನು ಮಾರ್ಕೆಟಲ್ಲಿ ಹುಡ್ಕೊಂಡು ಬಂದು ಮೆಣಸಿನ್ಕಾಯಿನ ಈ ಥರ ಮಾಡಿಕೊಡಿ ಅಂತ ನಿಮಗೂ ಮನೇಲಿ ಕೇಳ್ತಾನೆ ಇರ್ತಾರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡಿ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ನು, ಇನ್ನೂ ರುಚಿ ತುಂಬ ಹೆಚ್ಚಾಗುತ್ತೆ. ಆವಾಗ ಇನ್ನೂ 1 ರೊಟ್ಟಿ ಚಪಾತಿ ಜಾಸ್ತಿ ತಿಂತಾರೆ. ನಿಮಗೂ ಕ್ರೆಡಿಟ್ ಸಿಗ್ತಾನೆ ಹೋಗುತ್ತೆ. ಇದೇ ಥರ ನಿಮ್ಗೆ ಈ ಸ್ಪೆಷಲ್ ರೆಸಿಪೀಸ್ ಬೇಕಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.